ಮೇಲಿರುವಂತ ಜವಾಬ್ದಾರಿ ಎಷ್ಟು ದೊಡ್ಡದು ಗೊತ್ತಾ? ಧರ್ಮ ರಕ್ಷಣೆ ಜವಾಬ್ದಾರಿ ತಾಯಂದಿರ ಹೆಗಲ ಮೇಲೆ ಎಷ್ಟಿದೆ ಗೊತ್ತಾ? ಮಹಾಭಾರತದಲ್ಲಿ ನಮ್ಗೆ ಉದಾಹರಣೆ ಸಿಗುತ್ತೆ. ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅಷ್ಟೂ ಮಕ್ಕಳನ್ನ ಕಳ್ಕೊಂಡಿದ್ದಂತ ಗಾಂಧಾರಿ ಮಕ್ಕಳನ್ನ ಕಳ್ಕೊಂಡಂತ ದುಃಖದಲ್ಲಿ, ಯುದ್ಧ ಸೋತು ಬಂದಂತ ಕೋಪದಲ್ಲಿ ಕಣ್ಣೀರಿಡ್ತಾ ಬಂದು ಎದುರುಗಡೆ ಕೂತ್ಕೊಂತಾರಂತೆ ಕೃಷ್ಣನ ಮುಂದೆ. ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ತನ್ನ ಮಕ್ಕಳೊಂದಿಗೆ ಕುಂತಿ ಬಂದು ಗಾಂಧಾರಿಯ ಎದುರುಗಡೆ ಕೂತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿರ್ತಾರೆ. ಕಣ್ಣೀರು ಸುರಿಸ್ತಾ ಗಾಂಧಾರಿ ಮುಷ್ಟಿ ಬಿಗಿ ಹಿಡಿದು ಗಟ್ಟಿ ಧ್ವನಿಯಿಂದ ಕೋಪದಲ್ಲಿ, ದುಃಖದಲ್ಲಿ ಕೃಷ್ಣನ ಹತ್ರ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಹೇಳು, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ಜಗತ್ತಿನ ಸುಳ್ಳುಗಾರ ಅನ್ಬೋದು, ಜಗತ್ತಿನ ಮೋಸಗಾರ ಅನ್ಬೋದು, ನನಗ್ ಮಾತ್ರ ಗೊತ್ತು, ನೀನೇ ಭಗವಂತ ಅಂತ. ಈಗ ಹೇಳಪ್ಪ, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿನ್ ಕಲ್ಲು ಮಣ್ಣಲ್ಲಿ ಪೂಜೆ ಮಾಡಿದ್ನ, ಕುಂತಿ ಮಾತ್ರ ಹೂ ಹಣ್ಣನಲ್ಲಿ ಪೂಜೆ ಮಾಡಿದ್ಲ? ಇಲ್ಲ ತಾನೇ, ನಾನು ಹೂ ಹಣ್ಣನಲ್ಲೇ ಪೂಜೆ ಮಾಡಿದ್ದು, ಅದ್ರಲ್ಲೂ ನಾನು ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನ್ನ ಆರಾಧನೆ ಮಾಡಿದೆ. ಆದ್ರೂ ನನಗೆ ಯಾಕೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ? ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನ ಏನು ಕೊಟ್ಟೆ? ಏನಕ್ಕೆ ನನಗಿಂತ ಅನ್ಯಾಯ ಮಾಡಿದೆ? ಉತ್ತರ ಕೊಡು ಅಂತ ಕಣ್ಣೀರಿಡ್ತಾ ಕೇಳ್ಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ತಾಯಿ ಗಾಂಧಾರಿಗೆ ಉತ್ತರ ಕೊಡ್ತಾರೆ. ಅಮ್ಮ, ತಾಯಿ ಗಾಂಧಾರಿ, ನೀನೇ ಯೋಚನೆ ಮಾಡು, ಪ್ರತಿಯೊಬ್ಬ ತಾಯಿಂದ್ರೆ ಗಮನಿಸ್ಬೇಕು ಈ ಮಾತನ್ನ. ಕೃಷ್ಣ ಹೇಳ್ತಾರೆ, ಗಾಂಧಾರಿ ನೀನೇ ಯೋಚನೆ ಮಾಡಮ್ಮ ತಾಯಿ, ನಿನ್ನ ಮಕ್ಕಳಲ್ಲೂ ಕುಂತಿಯ ಮಕ್ಕಳಲ್ಲಿದ್ದ ವ್ಯತ್ಯಾಸ ಏನು? ಬಹಳ ವ್ಯತ್ಯಾಸ ಇರಲಿಲ್ಲ. ನಿಮ್ಮಿಬ್ಬರ ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರು, ನಿಮ್ಮಿಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರು, ಅವರಲ್ಲಿ ಹರಿತಾ ಇದ್ದಂತ ರಕ್ತ ಒಂದೇ, ಅವರ ವಂಶಸ್ಥರು ಒಬ್ಬರೇ, ಅವರನ್ನ ಆಡಿ ಬೆಳೆಸಿದಂತ ಗುರು ಹಿರಿಯರು ಒಬ್ಬರೇ, ಭೀಷ್ಮ ಪಿತಾಮಹರಂತವರು. ಅವ್ರು ಕಲಿತಂತ ಪಾಠ ಒಂದೇ, ಪಾಠ ಕಲಿಸಿದಂತ ಗುರುಗಳು ಕೃಪಾಚಾರ್ಯರು, ದ್ರೋಣಾಚಾರ್ಯರು ಒಬ್ಬರೇ. ಅವ್ರು ಕಲಿತಂತ ಪಾಠ ಒಂದೇ ಗುರುಕುಲದಿಂದ ಕಲಿತಿದ್ದು, ಅವ್ರು ಬೆಳೆದಂತ ವಾತಾವರಣ ಒಂದೇ. ಆದ್ರೆ ಅಲ್ಲಿ ಬದಲಾಗಿದ್ದೇನು? ತಾಯಿ ಮಾತ್ರ. ನೀನು ನಿನ್ನ ಗಂಡನ ಮನೆಗೆ ಬಂದ ತಕ್ಷಣ ನನ್ನ ಗಂಡನ್ಗಿಲ್ದಿರೋ ಸೌಭಾಗ್ಯ ನನಗೆ ಆಗ್ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ. ಆದ್ರೆ ನೀನೇ ಒಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ದೋ, ಅವತ್ತು ನಿನ್ನ ಮಕ್ಕಳು ನೋಡ್ಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರ್ಬಾರ್ದು ಅವ್ರ ಜೊತೆನೇ ಸೇರಿದ್ರು. ಆದ್ರೆ ಇನ್ನೊಂದು ಕಡೆ ಕುಂತಿ ತನ್ನ ಗಂಡನ ಮನೆಗೆ ಬಂದ ನಂತರ ತನ್ನ ಗಂಡ ಸತ್ತ ನಂತರವೂ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡು, ಅದಕ್ಕೆ ಆಕೆ ಮೊದಲನೇ ಮಗ ಯುಧಿಷ್ಠಿರ. ಇವತ್ತಿಗೂ ಯುಧಿಷ್ಠಿರ ಅಂದ್ರೆ ನೆನಪಾಗೋದಿಲ್ಲ, ಧರ್ಮರಾಯ ಅಂದ ತಕ್ಷಣ ನೆನಪಾಗ್ತಾರೆ. ಅಂದ್ರೆ ಪುಣ್ಯಾತ್ಮ ಧರ್ಮದಿಂದಲೇ ಹೆಸರುವಾಸಿ ಆದ, ಅದಕ್ಕೆ ಅವನ ಹಿಂದೆ ಬಂದ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ನಡೆದ್ರು ಅಂತ. ಒಬ್ಬ ತಾಯಿ ತಂದ ವ್ಯತ್ಯಾಸ. ಒಂದು ಕಡೆ ಗಾಂಧಾರಿ ತಾಯಿ ತನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಕುರುಕ್ಷೇತ್ರ ಯುದ್ಧವೇ ರಚನೆ ಆಯ್ತು. ಇನ್ನೊಂದು ಕಡೆ ಕುಂತಿ ತನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡಿದ್ರಿಂದ ಅದೇ ಜಾಗದಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯ್ತು. ಒಬ್ಬ ತಾಯಿನಲ್ಲಿರುವಂತ ಸಾಮರ್ಥ್ಯ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ರು, ಒಂದು ಭವ್ಯ ದೇಶದ ನಿರ್ಮಾಣ, ಒಂದು ಭವ್ಯ ಧರ್ಮದ ಸಂಸ್ಕೃತಿ ರಕ್ಷಣೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಒಬ್ಬ ತಾಯಿಯ ಗರ್ಭದಿಂದ ಶುರುವಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಇದೇ ಕಾರಣಕ್ಕೋಸ್ಕರ, ತಾಯಿ ಅಂದಿರಲ್ಲಿರುವಂತ ಸಾಮರ್ಥ್ಯ. ಇದೇ ಕಾರಣಕ್ಕೆ ಇವತ್ತಿಗೂ ನಾವು ಐತಿಹಾಸಿಕ ಪುರುಷರನ್ನೆಲ್ಲ ಗಮನಿಸಿ ಯಾರ ಹೆಸರಿಂದ ನೆನ್ಪಿಟ್ಕೊಂತೀವಿ? ಅವರನ್ನ ಅವರ ತಂದೆ ಹೆಸರಿಂದ ಅಲ್ಲ, ತಾಯಿಯ ಹೆಸರಿಂದ ನೆನ್ಪಿಟ್ಕೊಳ್ತೀವಿ. ಅರ್ಜುನನ ಏನಂತ ಕರಿತೀವಿ ನಾವು? ಕುಂತಿ ಪುತ್ರ ಅರ್ಜುನ ಅಂತ ಕರಿತೀವಿ. ಇವತ್ತಿಗೂ ಕೃಷ್ಣನನ್ನ ನೆನಪಿಸ್ಕೊಂತೀವಿ. ಏನಂತ ನೆನಪಿಸ್ಕೊಂತೀವಿ? ದೇವಕಿ ನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ನೆನಪಿಸ್ಕೊಂತೀವಿ. ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ನೆನಪಿಸ್ಕೊಂತೀವಿ. ರಾಮರನ್ನ ನೆನಪಿಸ್ಕೊಂತೀವಿ. ಪ್ರಭು ಶ್ರೀರಾಮಚಂದ್ರನ ಅಂತ ಏನಂತ ನೆನಪಿಸ್ಕೊಳ್ಳೋದು? ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಕೇಳ್ತೀವಿ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂದ್ರೆ ಕೌಶಲ್ಯ ಮಗ ರಾಮ, ಬೆಳಗಾಯ್ತು ಹೇಳಪ್ಪ ಅಂತ. ತಾಯಿಂದಿರನ್ನ ಏನಕ್ಕೆ ಮಕ್ಕಳನ್ನ ಗುರುತಿಸೋದು ಅಂದ್ರೆ ಇದೇ ಕಾರಣದಿಂದ. ಭೀಷ್ಮರನ್ನು ಗಂಗಾಪುತ್ರ ಭೀಷ್ಮ ಅಂತಲೇ ಗುರುತಿಸೋದು ಕಾರಣ ಇಷ್ಟೇ. ಒಂದು ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ದೊಡ್ಡವಾಗಿರುತ್ತೆ, ಅಷ್ಟು ಘನವಾಗಿರುತ್ತೆ. ತಾಯಿಂದ್ರ ಮೇಲಿರುವಂತ ಜವಾಬ್ದಾರಿ ಇಂಥದ್ದು. ಅದಕ್ಕೆ ಇವತ್ತು ತಾಯಿಂದ್ರ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನು? ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ. ಇವತ್ತು ಮಾಡಬೇಕಾಗಿರುವಂತ ಒಂದು ಸಣ್ಣ ಕೆಲಸ, ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ, ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿರೋ ಕೆಲಸ ಅಷ್ಟೇ. ಆದ್ರೆ ಇವತ್ತೇನಾಗಿದೆ, ನಮ್ ತಾಯಿಂದ್ರು ಕೂರಿಸ್ಕೊಂತಾರೆ ಮಕ್ಕಳನ್ನ, ಕೂರಿಸ್ಕೊಂಡು ಹೇಳ್ಕೊಡ್ತಾರೆ ಏನಂತ? ಮಗು ನೀನ್ ದೊಡ್ಡವನಾದ ಮೇಲೆ ಡಾಕ್ಟರ್ ಆಗಬೇಕು, ಮಗು ನೀನ್ ದೊಡ್ಡವಳಾದ್ಮೇಲೆ ಇಂಜಿನಿಯರ್ ಆಗಬೇಕು, ನೀನ್ ದೊಡ್ಡವರಾದ್ಮೇಲೆ ಲಾಯರ್ ಆಗಬೇಕು. ತಪ್ಪೇನಿಲ್ಲ. ಆದ್ರೆ ದಯವಿಟ್ಟು ಮಕ್ಕಳನ್ನ ಕೂರಿಸ್ಕೊಂಡು ನೀನ್ ಡಾಕ್ಟ್ರು, ಲಾಯರು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ಕೊಳ್ಳೋಕ್ಕೂ ಮುಂಚೆ ಮಕ್ಕಳನ್ನ ಕೂರಿಸ್ಕೊಂಡು ಹೇಳಿ, ಮಗು ನೀನ್ ಡಾಕ್ಟರ್ ಆಗ್ತೀಯೋ ಇಲ್ವೋ, ಇಂಜಿನಿಯರ್ ಆಗ್ತೀಯೋ ಇಲ್ವೋ, ಲಾಯರ್ ಆಗ್ತೀಯೋ ಇಲ್ವೋ, ಮೊದಲು ಈ ದೇಶದಲ್ಲಿ ಹುಟ್ಟಿದ್ದೆ, ಈ ದೇಶಕ್ಕೊಬ್ಬ ಒಳ್ಳೆ ಪ್ರಜೆ ಆಗುವಂತ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಅಂತ ಕನಸನ್ನು ಇವತ್ತು ನಮ್ಮ ತಾಯಂದ್ರ ಮಕ್ಕಳಿಗೆ ನೀಡಬೇಕಾಗಿದೆ. ಮಕ್ಕಳನ್ನ ಡಾಕ್ಟರ್, ಲಾಯರ್, ಇಂಜಿನಿಯರ್ ಮಾಡೋದು ತಪ್ಪೇ ಇಲ್ಲ. ಆದ್ರೆ ಅದ್ರ ಜೊತೆ ಸಂಸ್ಕಾರ ಕೊಡುವಂಥದ್ದು ಅತ್ಯಂತ ಮುಖ್ಯ.
ಮುಖ್ಯ. ಮತ್ತೆ ಈ ಸಂಸ್ಕಾರ ಕೊಡಬೇಕಾಗಿರೋದು ದೇಶ ಮತ್ತು ಧರ್ಮದ ಕಾರ್ಯಕ್ಕಲ್ಲ, ಸ್ವಾರ್ಥಕ್ಕೋಸ್ಕರನಾದ್ರೂ ಧರ್ಮ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. ಮಕ್ಕಳಿಗೆ ಪಠ್ಯ ಪುಸ್ತಕವನ್ನ ಕೈಯಲ್ಲಿ ಕೊಡೋದ್ರ ಜೊತೆಗೆ ಒಂದೊಂದು ಭಗವದ್ಗೀತೆ ಪುಸ್ತಕವನ್ನ ಮಕ್ಕಳ ಕೈಗಿಡಿ. ಮಕ್ಕಳಿಗೆ 1ನೇ ತರಗತಿಯಿಂದ ಶಾಲೆ ಶಿಕ್ಷಣದ ಜೊತೆಗೆ 1ನೇ ತರಗತಿಯಿಂದ ರಾಮಾಯಣ, 5ನೇ ತರಗತಿಯಿಂದ ಮಹಾಭಾರತ, 8ನೇ ತರಗತಿಯಿಂದ ಭಗವದ್ಗೀತೆ ಪುಸ್ತಕ ಓದಿಸ್ಲಿಕ್ಕೆ ಶುರು ಮಾಡಿ. ನೀವು ಅನ್ಕೋಬಹುದು ಏನಕ್ಕೆ ಸಂಸ್ಕಾರ, ಏನಕ್ಕೆ ಭಗವದ್ಗೀತೆ ಓದಿಸ್ಬೇಕು ನಮ್ಮ ಮಕ್ಕಳಿಗೆ, ಏನಕ್ಕೆ ಧರ್ಮ ಶಿಕ್ಷಣ ಬೇಕು ನಮ್ಮ ಮಕ್ಕಳಿಗೆ? ನಮ್ಮ ಮಕ್ಕಳು ಡಾಕ್ಟರ್, ಲಾಯರ್, ಇಂಜಿನಿಯರ್ ಆದ್ರೆ ಸಾಕು, ದೊಡ್ಡವರಾದ್ಮೇಲೆ ತಿಂಗಳಿಗೆ ಇಷ್ಟೊಂತ ಚೆನ್ನಾಗಿ ಸಂಬಳ ತಂದ್ರೆ ಸಾಕು, ಜೀವನ ಸಾರ್ಥಕ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ನನ್ನ ನೆಚ್ಚಿನ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ನೀವು ಧರ್ಮ ಶಿಕ್ಷಣ ಕೊಡ್ದಿರ ಬೆಳೆಸಿದ್ರೆ, ಧರ್ಮ ಶಿಕ್ಷಣ ಕೊಡಲಿಲ್ಲ ಅಂದ್ರೂ ನಿಮ್ಮ ಮಕ್ಕಳು ಡಾಕ್ಟರ್, ಲಾಯರ್, ಇಂಜಿನಿಯರ್ಗಳು ಆಗ್ತಾರೆ. ಆದ್ರೆ ಧರ್ಮ ಶಿಕ್ಷಣದ ಕೊರತೆ ಇದ್ರೆ ನಿಮ್ಮ ಮಕ್ಕಳು ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗ್ತಾರೆ. ನೀವ್ ಯಾವ ರೀತಿನಲ್ಲಿ ಇವತ್ತು ನಿಮ್ಮ ಮಕ್ಕಳ ಶಾಲೆ ಫೀಸ್ ಕಟ್ತಾ ಇದ್ದೀರೋ, ನಿಮ್ಮ ಮಕ್ಕಳು ಬೆಳೆದು ನಿಂತು ನಿಮ್ಮ ವೃದ್ಧಾಶ್ರಮಕ್ಕೂ ಫೀಸ್ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಅಥವಾ ನಿಮ್ಮನ್ನೆಲ್ಲ ಬಿಟ್ಟು ಅವರೆಲ್ಲೋ ಬೆಂಗಳೂರಿನಲ್ಲೆಲ್ಲೋ ಸೆಟ್ಲ್ ಆಗಿ ನಿಮ್ಗೆ ತಿಂಗಳಿಗೆ ಇಷ್ಟು ಅಂತ ಸಂಬಳದ ರೀತಿನಲ್ಲಿ ಹಣ ಕಳಿಸ್ತಾರೆ. ಹೊಟ್ಟೆ ಹೊರತಾಗಿ ನಿಮ್ಮನ್ನಂತೂ ನೋಡ್ಕೊಳ್ಳೋದಿಲ್ಲ. ಕಾರಣ ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮಕ್ಕಳಿಗೆ ಶಿಕ್ಷಣ ನೀಡಿದ್ರ ಜೊತೆಗೆ ಧರ್ಮ ಶಿಕ್ಷಣವನ್ನು ನೀಡಿದ್ರೆ ಅವರ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಂತಾರೆ. ಕಾರಣ ಧರ್ಮ ಕೊಡುವಂತ ಸಂಸ್ಕಾರ. ಈ ಕಾರಣಕ್ಕೆ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡಬೇಕಾಗಿದೆ. ನಿಮ್ಮ ಮಕ್ಕಳು ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗ್ಬೇಕಂದ್ರೆ 10 ಪುಸ್ತಕಗಳನ್ನು ಓದಬೇಕು. ನಿಮ್ಮ ಮಕ್ಕಳು IAS, IPS ಆಗಬೇಕಂದ್ರೆ 100 ಪುಸ್ತಕಗಳನ್ನು ಓದಬೇಕು. ಅದೇ ನಿಮ್ಮ ಮಕ್ಕಳು ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗೋದ್ರ ಜೊತೆಗೆ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗಬೇಕು. ಅವರು ಸತ್ತ ನಂತರವೂ ಕೂಡ ಅವರ ಮಾಡಿದಂತ ಕೆಲಸದಿಂದ ಈ ಜಗತ್ತು ಒಬ್ಬ ಒಳ್ಳೆ ವ್ಯಕ್ತಿಯವರು ಅಂತ ನೆನ್ಪಿಟ್ಕೊಳ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಓದಬೇಕಾಗಿರೋದು ಒಂದೇ ಒಂದು ಪುಸ್ತಕ, ಅದರ ಹೆಸರೇ ಭಗವದ್ಗೀತಾ. ಕಾರಣ ಭಗವದ್ಗೀತಾ ಸಾಮಾನ್ಯ ಪುಸ್ತಕ ಅಲ್ಲ, ಅದೊಂದು ಜ್ಞಾನ ಭಂಡಾರ, ವಿಶ್ವವಿದ್ಯಾನಿಲಯಕ್ಕೆ ಸಮ. ಭಗವದ್ಗೀತೆಯಲ್ಲಿ ಬರುವಂತ ಅರ್ಜುನ ಒಬ್ಬ ವ್ಯಕ್ತಿ ಅಲ್ಲ, ನಿಮ್ಮ ಪ್ರತಿಯೊಬ್ಬರ ಮನದಾಳದಲ್ಲಿ ಕಾಡುವಂತ 100 ಪ್ರಶ್ನೆಗಳಿಗೆ ಧ್ವನಿ ಅರ್ಜುನ. ಕೃಷ್ಣ ಕೇವಲ ಭಗವದ್ಗೀತೆಯಲ್ಲಿ ಬರುವಂತ ಒಂದು ಇತಿಹಾಸ ವ್ಯಕ್ತಿ ಅಲ್ಲ, ನಿಮ್ಮ 100 ಪ್ರಶ್ನೆಗಳಿಗೆ ಉತ್ತರದ ಭಂಡಾರಿ ಶಿಕ್ಷ ಪರಮಾತ್ಮ. ಕೃಷ್ಣ ಕೇವಲ ನಾವು ಆರಾಧಿಸುವಂತ ಭಗವಂತ ಮಾತ್ರ ಅಲ್ಲ, ನಿಮ್ಮ ಪ್ರತಿಯೊಬ್ಬರ ಎದೆ ಆಳದಲ್ಲಿ, ನಿಮ್ಮ ಪ್ರತಿಯೊಬ್ಬರ ರಕ್ತದ ಕಡಕಡದಲ್ಲಿ, ಪ್ರತಿಯೊಂದು ಉಸಿರಾಟದಲ್ಲಿ, ಪ್ರತಿಯೊಂದು ಎದೆ ಬಡಿತದಲ್ಲಿ ಇವತ್ತಿಗೂ ಕೂಡ ಪ್ರಜ್ವಲಿಸುವಂತ ಅಂತರ್ಸ್ಥರೆ ಶಿಕ್ಷ ಪರಮಾತ್ಮ. ಇಂಥ ಭಗವದ್ಗೀತೆಯನ್ನ ನಿಮ್ಮ ಮಕ್ಕಳಲ್ಲದೆ ಇನ್ಯಾರು ಓದಬೇಕಾಗಿರೋದು? ಈ ಕಾರಣಕ್ಕೆ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕವನ್ನು ಓದಿಸಿ. ಇವತ್ತು ಈ ಭಗವದ್ಗೀತೆ ನಿಮ್ಮ ಮಕ್ಕಳಿಗೆ ಓದಿಸಿದ್ರೆ ಮುಂದೆ ಧರ್ಮ ರಕ್ಷಣೆ ಮಾಡುವಂತ ಕೆಲಸ ಆಗುತ್ತೆ. ಧರ್ಮ ರಕ್ಷಣೆ ಏನಕ್ಕೆ ಮಾಡಬೇಕು? ಏನಕ್ಕೆ ಇವತ್ತು ಧರ್ಮ ರಕ್ಷಣೆ? ಅನೇಕರಿದ್ದಾರೆ. ನಮ್ಮ ಹಿಂದೂ ಸಮಾಜದ ಸಮಸ್ಯೆ ಏನು ಅಂದ್ರೆ, ನಮ್ಮ ಹಿಂದೂ ಸಮಾಜದ ಅನೇಕರು ಹೇಳೋದು, ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು, ನಾನ್ ಚೆನ್ನಾಗಿ ಬದುಕ್ತಾ ಇದ್ದೀನಿ, ಅದು ಸಾಕು ನನಗೆ. ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕ ಓದಿಸಿ ನನಗೇನಾಗಬೇಕು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗಿ ತಿಂಗಳಿಗೆ ಇಷ್ಟೊಂದು ಸಂಬಳ ತಗೊಬಂದು ಆಸ್ತಿ ಅಂತಸ್ತು ಮಾಡಿದ್ರೆ ಸಾಕು, ಜೀವನ ಸಾರ್ಥಕ ಅಲ್ಲಿಗೆ ನಮಗೆ ಅಂತ ಅನೇಕರು ಹೇಳೋರು ಇದ್ದಾರೆ. ಯಾರ್ಯಾರೆಲ್ಲ ಹಿಂದೂಗಳು ಇವತ್ತಿಗೂ ಕೂಡ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮನೆ ಮಠ ಚೆನ್ನಾಗಿದ್ರೆ ಸಾಕು ಅಂತ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಿರೋ, ನಿಮ್ಗೆಲ್ಲ ಒಂದೇ ಒಂದು ಪ್ರಶ್ನೆ, ಯಾರು ಯೋಚನೆ ಮಾಡ್ತಿರೋ ಅವರಿಗೆ ಯೋಚನೆ ಮಾಡಿ. ನೀವು ಆಸ್ತಿ ಅಂತಸ್ತು ಮಾಡಿರ್ತೀರಾ, ನಿಮ್ ಮಕ್ಕಳು ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗ್ತಾರೆ, ತಿಂಗಳಿಗೆ ಇಷ್ಟೊಂದು ಚೆನ್ನಾಗಿ ಸಂಬಳನೂ ತರ್ತಾರೆ. ಆದ್ರೆ ಊರಿನಲ್ಲಿ ಆಸ್ತಿ ಅಂತಸ್ತು ಮಾಡಿಕ್ಕಾದ ಮೇಲೆ ಊರೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ ಆಸ್ತಿ ಅಂತಸ್ತನ್ನು ತಗೊಂಡು ಎಲ್ಲಿಗೆ ಹೋಗ್ತೀರಾ ನೀವು? 30 ವರ್ಷಗಳಿಂದ ಕಾಶ್ಮೀರದಿಂದ ಹಿಂದೂಗಳನ್ನು ಓಡಿಸಿದ್ರು. ನನ್ನ ನೆಚ್ಚಿನ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, 30 ವರ್ಷದ ಹಿಂದೆ ಕಾಶ್ಮೀರವನ್ನ ಬಿಟ್ಟು ಬಂದಂತ ಹಿಂದೂಗಳು ಇವತ್ತಿಗೂ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಾ ಇದ್ದಾರೆ ಅವ್ರದೇ ದೇಶದಲ್ಲಿ. ಆದ್ರೆ ಇವತ್ತು ದೆಹಲಿಯ ಬೀದಿಗಳಲ್ಲಿ ನಿರಾಶ್ರಿತರಾಗಿ ಓಡಾಡ್ತಿರುವಂತ ಯಾರೊಬ್ಬ ಕಾಶ್ಮೀರದ ಹಿಂದೂ ಕೂಡ ಕಾಶ್ಮೀರದಲ್ಲಿ ಬಡವರಾಗಿ ಬದುಕಿದವರು ಅಲ್ಲ, ಕಾಶ್ಮೀರದಲ್ಲಿ ಜಮೀನ್ದಾರರಾಗಿ ಬದುಕಿದವರು ಇಂಥ ಹಿಂದೂಗಳೆಲ್ಲ. ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಇದೆ. ಅಲ್ಲಿರುವಂತ ಹಿಂದೂಗಳನ್ನ ಭೇಟಿ ಮಾಡಿ ನೋಡಿದಾಗ ಅವ್ರು ಹೇಳ್ತಾರೆ, ನಮ್ಮ ಬಾಂಗ್ಲಾದಲ್ಲಿ ಇರ್ಬೇಕಾದ್ರೆ ನಾವು ಬಡವರಾಗಿ ಬದುಕಿದವ್ರು ಅಲ್ಲಪ್ಪ, ಶ್ರೀಮಂತರಾಗಿ ಬದುಕಿದವರು. ದಿನಕ್ಕೆ 10 ಕುಟುಂಬಗಳಿಗೆ ಊಟ ಹಾಕ್ತಾ ಇದ್ದಂಥವ್ರು ನಾವು, ಅನ್ನ ಸೇವೆ ಮಾಡ್ತಾ ಇದ್ದಂಥವ್ರು ನಾವು, ವಂಶದಿಂದ ಬಂದಂತ ಪೀಳಿಗೆಯಿಂದ ಪೀಳಿಗೆಗೆ ಬಂದಂತ ಶ್ರೀಮಂತಿಕೆಯನ್ನ ಅನುಭವಿಸಿಕೊಂಡು ಸುಖದ ಸುಪ್ಪತ್ತಿನಲ್ಲಿ ಬದುಕಿದವ್ರು ನಾವುಗಳು. ಇವತ್ತಿನ ದಿನ ಇಲ್ಲಿ ಒಂದು ದಿನ ಗಂಜಿಗೋಸ್ಕರ ಕರದಾಡುವ ಪರಿಸ್ಥಿತಿ ಬಂದಿದೆ ನಮಗೆ. ಅದರ